ಎಲ್ಲರಿಗೂ ನಮಸ್ಕಾರ. ಸಾಹಿತ್ಯ ದೀಪಿಕೆ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ಇವತ್ತಿನ ತರಗತಿಯಲ್ಲಿ ಎಲ್ಲ ಐಚ್ಛಿಕ ಕನ್ನಡ ವಿದ್ಯಾರ್ಥಿಗಳಿಗೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುವಂತಹ ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಪ್ರಾಚೀನತೆ ಎಂಬ ವಿಷಯದ ಕುರಿತು ಚರ್ಚೆ ಮಾಡಲಾಗುವುದು. ಆಸಕ್ತರು ಇದನ್ನು ಟಿಪ್ಪಣಿ ಮಾಡಿಕೊಳ್ಳಿ ಎಂದು ಹೇಳ್ತಾ ಈ ತರಗತಿಯನ್ನು ಆರಂಭಿಸೋಣ. ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಪ್ರಾಚೀನತೆ. ಕನ್ನಡ ಭಾಷೆಯು ಸುಮಾರು 2000 ವರ್ಷಗಳ ಸುದೀರ್ಘವಾದ ಇತಿಹಾಸವನ್ನು ಹೊಂದಿದೆ. ಹಾಗೆಯೇ ಸಾಮಾನ್ಯವಾಗಿ ಯಾವುದೇ ಭಾಷೆಯ ಉದಯದೊಡನೆ ಒಂದು ಬಗೆಯ ಸಾಹಿತ್ಯದ ಉದಯವೂ ಆಗುತ್ತದೆ. ಇದು ವಾಸ್ತವವೂ ಕೂಡ ಹೌದು. ಯಾವುದೋ ಒಂದು ಭಾಷೆಯಲ್ಲಿ ಸಾಹಿತ್ಯ ರಚನೆ ಆಗ್ತಿದೆ ಅಂತ ಅಂದರೆ ಅದಕ್ಕಿಂತ ಎಷ್ಟೋ ಶತಮಾನಗಳ ಮುಂಚೆ ಒಂದು ಭಾಷೆ ಸಮೃದ್ಧವಾಗಿ ಬೆಳೆದಿರುತ್ತದೆ. ಇಷ್ಟೇ ಯಾಕೆ, ಭಾಷೆಯ ಉದಯವೆಂದರೆ ಅದು ಸಾಹಿತ್ಯದ ಉದಯವೇ ಸರಿ. ಸಾಹಿತ್ಯ ಅಂದ್ರೇನು ಅಂತ ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ, ಅನುಭವಗಳು ಎಲ್ಲರಿಗೂ ಆಗುತ್ತದೆ. ಆದರೆ ಅವುಗಳನ್ನು ಕೇವಲ ಮಾತಿನಲ್ಲಿ ಹೇಳಿದರೆ ಅದು ಸಾಹಿತ್ಯ ಅಂತ ಕರೆಸಿಕೊಳ್ಳುವುದಿಲ್ಲ. ಅದು ರಸಾನುಭವದ ಸುಂದರವಾದ ಅಭಿವ್ಯಕ್ತಿಯೇ ಸಾಹಿತ್ಯ ಅಂತ ಕರೆಸಿಕೊಳ್ಳುತ್ತದೆ. ಯಾವುದೇ ಭಾಷೆಯ ಸಾಹಿತ್ಯ ಚರಿತ್ರೆಗೆ ತನ್ನದೇ ಆದ ಸ್ವರೂಪವು, ವಿಶೇಷವಾದ ಸ್ವರೂಪವೂ ಇರುತ್ತದೆ. ಪ್ರವೃತ್ತಿ, ಪ್ರಭಾವ ಮತ್ತು ವಿಕಾಸ ಅದರ ಸಾಮಾನ್ಯ ಸ್ವರೂಪವನ್ನು ತಿಳಿಸಿದರೆ, ಕಾಲ, ದೇಶ, ಪರಿಸ್ಥಿತಿ, ರಾಜಕೀಯ, ಚರಿತ್ರೆ, ಸಾಮಾಜಿಕ ಧಾರ್ಮಿಕ ಜೀವನ ಮತ್ತು ಸಾಹಿತ್ಯಿಕ ಪರಿಸರ ಅದರ ವಿಶಿಷ್ಟ ಸ್ವರೂಪವನ್ನು ತಿಳಿಸುತ್ತದೆ. ಸಾಹಿತ್ಯ ಯಾವ ರೀತಿಯಾಗಿ ಉಗಮ ಆಯಿತು, ಯಾವ ರೀತಿಯಾಗಿ ವಿಕಾಸ ಆಯಿತು ಎಂಬುದು ನಾವು ಇದರ ಸ್ವರೂಪದ ಆಧಾರದ ಮೇಲೆ ತಿಳಿದುಕೊಳ್ಳಬಹುದು. ಕನ್ನಡ ಸಾಹಿತ್ಯದ ಉದಯವು ಯಾವ ಕಾಲದಲ್ಲಿ ಆಯಿತು, ಅದಕ್ಕೆ ಯಾವ ಕಾರಣಗಳು ಕೂಡಿ ಬಂದವು ಎಂಬ ಪ್ರಶ್ನೆಯಷ್ಟು ಉತ್ತರ ಸರಳವಾಗಿಲ್ಲ. ಖಚಿತವಾದ ಆಧಾರಗಳಂತೂ ಇಲ್ಲ. ಕನ್ನಡ ಭಾಷೆಗೆ ಸಾವಿರಾರು ವರ್ಷಗಳಿಂದ ಅಖಂಡ ಪರಂಪರೆ ಇದೆ. ವಿವಿಧ ಲೇಖಕರ ವೈಶಿಷ್ಟ್ಯಪೂರ್ಣವಾದ ಕಾಣಿಕೆಯೂ ಸಹ ಇದೆ. ದೊರೆತ ಸಾಮಗ್ರಿಯ ಬಲದಿಂದ ಯಾರು ತಮಗೆ ಬೇಕಾದಂತಹ ಊಹೆಯ ಕುದುರೆಯನ್ನು ಓಡಿಸಬಹುದು. ಸಾಹಿತ್ಯ ಕ್ರಿಸ್ತಪೂರ್ವದಷ್ಟು ಹಳೆಯದು ಎಂಬುದರಲ್ಲಿ ಅನುಮಾನವೇ ಇಲ್ಲ. ಆಧಾರಗಳನ್ನು, ಊಹೆಗಳನ್ನು ಕ್ರೋಢೀಕರಿಸಿ ಈ ಕೆಳಗಿನಂತೆ ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಪ್ರಾಚೀನತೆಯನ್ನು ಒಂದು ಚೌಕಟ್ಟಾಗಿ ಮಾಡಿಕೊಂಡು ಅದನ್ನು ಸ್ವರೂಪದ ಆಧಾರದ ಮೇಲೆ 4 ಭಾಗಗಳಾಗಿ ವಿಂಗಡಿಸಿ ಅಧ್ಯಯನ ಮಾಡಬಹುದಾಗಿದೆ. ಕ್ರಿಸ್ತಪೂರ್ವದಷ್ಟು ಹಳೆಯ ಒಂದು ಇತಿಹಾಸ ಇರತಕ್ಕಂತಹ ಕನ್ನಡ ಭಾಷೆಯನ್ನು ದೊರೆತ ಸಾಮಗ್ರಿಗಳ ಆಧಾರದ ಮೇಲೆ ಅವುಗಳನ್ನು ನಾವು 4 ವಿಭಾಗಗಳಾಗಿ ಅಥವಾ 4 ಗುಂಪುಗಳಾಗಿ ವಿಂಗಡಣೆಯನ್ನು ಮಾಡಿದರೆ ಅದು ಅಧ್ಯಯನಕ್ಕೆ ಅನುಕೂಲ ಆಗುತ್ತದೆ ಎಂಬುದು ಒಂದು ಮಹತ್ವಪೂರ್ಣವಾದ ಸಂಗತಿ. ಅವುಗಳನ್ನು ಮೊದಲನೇದಾಗಿ ಅನ್ಯ ದೇಶ ಇಲ್ಲವೇ ಅನ್ಯ ಭಾಷೆಯಲ್ಲಿ ಸಿಗುವ ಪ್ರಾಚೀನ ಅವಶೇಷಗಳು. 2, ಕರ್ನಾಟಕದಲ್ಲಿ ಅದರಲ್ಲೂ ವಿಶೇಷವಾಗಿ ಕನ್ನಡದಲ್ಲಿ ದೊರೆತ ಶಾಸನಗಳು. 3, ಕವಿರಾಜ ಮಾರ್ಗದಲ್ಲಿ ದೊರೆತ ಆಧಾರಗಳು. 4, ಇತರೆ ಆಧಾರಗಳು ಎಂದು ವಿಭಾಗ ಮಾಡಿಕೊಂಡು ಸಾಹಿತ್ಯದ ಪ್ರಾಚೀನತೆ ಹಾಗೂ ಭಾಷೆಯ ಪ್ರಾಚೀನತೆಯನ್ನು ಅಧ್ಯಯನ ಮಾಡಲಾಗುತ್ತಿದೆ. ಅನ್ಯ ದೇಶ ಇಲ್ಲವೇ ಅನ್ಯ ಭಾಷೆಯಲ್ಲಿ ಸಿಗುವ ಪ್ರಾಚೀನ ಅವಶೇಷಗಳು. ಇಲ್ಲಿ ಅನ್ಯ ದೇಶ ಅಂತಂದಾಗ ನಮ್ಮ ದೇಶವನ್ನು ಹೊರತುಪಡಿಸಿ ಬೇರೆ ದೇಶಗಳಲ್ಲಿ ಈ ಕನ್ನಡದ ಕುರಿತಾಗಿ, ಕನ್ನಡದ ಭಾಷೆಯ ಕುರಿತಾಗಿ ದೊರೆಯುವ ಕುರುಹುಗಳನ್ನು ನಾವು ಅನ್ಯ ದೇಶ ಅಂತ ವಿಭಾಗಿಸಿದರೆ, ಇನ್ನು ಬೇರೆ ಭಾಷೆಗಳಲ್ಲಿ ದೊರಕುವ ಆಧಾರಗಳನ್ನು ಅನ್ಯ ಭಾಷೆ ಅಂತ ವಿಭಾಗ ಕ್ರಮ ಮಾಡುತ್ತೇವೆ. ವೇದಪೂರ್ವ ಕಾಲ ಇಲ್ಲವೇ ವೇದ ಕಾಲದಿಂದಲೂ ಕನ್ನಡ ನಾಡು ನುಡಿಗಳು ಅಸ್ತಿತ್ವದಲ್ಲಿ ಇರಬೇಕೆಂಬ ಊಹೆಯ ಸಾಹಸವನ್ನು ತಮ್ಮ ರೀತಿಯಲ್ಲಿ ಕೆಲವರು ಮಾಡಿದ್ದಾರೆ. ಅದರಲ್ಲಿ ಅನ್ಯ ದೇಶ ಅಂದಾಗ ಕ್ರಿಸ್ತಪೂರ್ವ
3ನೇ ಶತಮಾನದಲ್ಲಿ ಈಜಿಪ್ಟ್ ದೇಶದಲ್ಲಿ ದೊರೆತ ಗ್ರೀಕ್ ಪ್ರಹಸನದಲ್ಲಿ ಕನ್ನಡ ಪದಗಳು ಇರುವುದರಿಂದ ಕನ್ನಡವು ಕ್ರಿಸ್ತ ಶಕ 2ನೇ ಶತಮಾನಕ್ಕಿಂತ ಪೂರ್ವದಲ್ಲಿ ದಕ್ಷಿಣ ಕನ್ನಡ ಸಮುದ್ರ ತೀರದಲ್ಲಿ ವ್ಯವಹಾರ ಭಾಷೆಯಾಗಿತ್ತು ಎಂದು ಹಲವು ಪಂಡಿತರು ಅಭಿಪ್ರಾಯಪಟ್ಟಿದ್ದಾರೆ. ಈ ಗ್ರೀಕ್ ಮೂಲವನ್ನು ಸಂಶೋಧಿಸಿದವರು ಎಂ. ಗೋವಿಂದ ಪೈ. ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ರಚನೆಯಾಗಿರ್ತಕ್ಕಂತಹ ಅಥವಾ ದೊರೆತಿರ್ತಕ್ಕಂತಹ ಗ್ರೀಕ್ ಪ್ರಹಸನು ಇದು ನಾಟಕ ಸ್ವರೂಪದ್ದಾಗಿದೆ. ಈ ಒಂದು ಕೃತಿಯಲ್ಲಿ ಕನ್ನಡದ ಪದಗಳು ದೊರೆತಿದ್ದರಿಂದ ಇದು ಸಮುದ್ರ ತೀರದಲ್ಲಿ ಅಥವಾ ಕರಾವಳಿ ತೀರಗಳಲ್ಲಿ ಕನ್ನಡ ಒಂದು ವ್ಯವಹಾರ ಭಾಷೆಯಾಗಿತ್ತು ಎಂಬ ಒಂದು ಅಭಿಪ್ರಾಯಕ್ಕೆ ನಾವು ಬರಬಹುದಾಗಿದೆ. ಈ ಒಂದು ಮೂಲವನ್ನು ಸಂಶೋಧಿಸಿದವರು ಕನ್ನಡದ ಮೊದಲ ರಾಷ್ಟ್ರಕವಿ ಎಂದು ಖ್ಯಾತಿ ಪಡೆದಂತಹ ಎಂ. ಗೋವಿಂದ ಪೈಯವರು. ಇನ್ನು ಅದರ ಮುಂದಿನ ಭಾಗವಾಗಿ ಅನ್ಯ ಭಾಷೆ ಅಂದಾಗ ಕನ್ನಡವನ್ನು ಹೊರತುಪಡಿಸಿ ಸಂಸ್ಕೃತ, ಪ್ರಾಕೃತ, ತಮಿಳು ಹೀಗೆ ಬೇರೆ ಬೇರೆ ಭಾಷೆಗಳಲ್ಲಿ ಕನ್ನಡದ ಕುರಿತಾಗಿ ಇರುವ ಕುರುಹುಗಳನ್ನು ನಾವು ಇಲ್ಲಿ ಚರ್ಚಿಸಬಹುದಾಗಿದೆ. ಅಂದರೆ ಕನ್ನಡವನ್ನು ಹೊರತುಪಡಿಸಿ ಬೇರೆ ಬೇರೆ ಭಾಷೆಗಳಲ್ಲಿ ದೊರೆಯುವಂತಹ ಕನ್ನಡದ ಕುರಿತಾಗಿನ ಒಂದು ಕುರುಹುಗಳು, ಆಧಾರಗಳು ಅವುಗಳನ್ನು ನಾವಿಲ್ಲಿ ಚರ್ಚಿಸಬಹುದಾಗಿದೆ. ವೇದವ್ಯಾಸರಿಂದ ರಚನೆಯಾದ ಸಂಸ್ಕೃತದ ಮಹಾಭಾರತ ಗ್ರಂಥದ ಸಭಾಪರ್ವ ಮತ್ತು ಭೀಷ್ಮ ಪರ್ವಗಳಲ್ಲಿ ಕರ್ನಾಟಕ ಎಂಬ ಪದಗಳ ಉಲ್ಲೇಖವಿದೆ. ತಮ್ಮೆಲ್ಲರಿಗೂ ತಿಳಿದಿರುವಂತೆ ವೇದವ್ಯಾಸರಿಂದ ಸಂಸ್ಕೃತದ ಒಂದು ಬೃಹತ್ ಗ್ರಂಥನೇ ಅಂತ ಹೇಳ್ಬೋದು. ಜಾಗತಿಕ ಸಾಹಿತ್ಯದ ಸಾಲಿನಲ್ಲಿ ನಿಲ್ಲಬಹುದಾದಂಥ ಪ್ರೌಢಿಮೆ ಈ ಗ್ರಂಥಕ್ಕಿದೆ. ಈ ಗ್ರಂಥ 18 ಪರ್ವಗಳಲ್ಲಿ ರಚನೆಯಾಗಿದೆ. ಇದರಲ್ಲಿ ಬರ್ತಕ್ಕಂತಹ ಸಭಾಪರ್ವ ಮತ್ತು ಭೀಷ್ಮ ಪರ್ವಗಳಲ್ಲಿ ಕರ್ನಾಟಕಂ, ಕರ್ನಾಟಕ ಎಂಬ ಪದಗಳ ಉಲ್ಲೇಖ ಇರುವುದು ನಮಗೆ ಕಂಡುಬರುತ್ತದೆ. ಕ್ರಿಸ್ತ ಶಕ 1 ಮತ್ತು 2ನೇ ಶತಮಾನದಲ್ಲಿ ಶಾತವಾಹನರ ಪ್ರಸಿದ್ಧ ದೊರೆ ಹಾಲನ್ನು ಸಂಕಲಿಸಿರುವ ಕೃತಿ ಗಾಥಾ ಸಪ್ತಸತಿ. ಇದು ಪ್ರಾಕೃತದಲ್ಲಿ ದೊರೆತಂತಹ ಒಂದು ಪದ್ಯಕಾವ್ಯವಾಗಿದೆ. ಇಲ್ಲಿ ತನ್ನನ್ನು ಅಂದರೆ ಹಾಲನ್ನು ಇಲ್ಲಿ ತನಗೆ ಕುಂತಲ ಜನಪದೇಶ್ವರ ಎಂದು ಕರೆದುಕೊಂಡಿದ್ದಾನೆ. ಈ ಕೃತಿಯಲ್ಲಿ ಕನ್ನಡದ ಕುರುಹುಗಳು ನಮಗೆ ಕಂಡುಬರುತ್ತವೆ. ಅದರಲ್ಲಿ ನಾಮಪದಗಳು, ಕ್ರಿಯಾಪದಗಳು ಎಂದು ನಾವು ವಿಭಾಗಿಸಬಹುದು. ಪೊಟ್ಟ ಎಂಬ ಶಬ್ದ ಹೊಟ್ಟೆ ಅಂತ ಅರ್ಥ ಕೊಡುತ್ತೆ. ತುಪ್ಪ ಇವು ನಾಮಪದಗಳಾದರೆ, ಇನ್ನು ಪೆಟ್ಟು ಅಂದರೆ ಹೊಡೆ, ತೀರ್ ಶಕ್ಯವಾಗು ಎಂಬ ಕ್ರಿಯಾಪದಗಳು ಕೂಡ ಇಲ್ಲಿ ಬಳಕೆಯಾಗಿರುವುದು ನಮಗೆ ಕಂಡುಬರುತ್ತದೆ. ಇನ್ನು ಕ್ರಿಸ್ತ ಶಕ 150ರಲ್ಲಿ ರಚನೆಯಾದಂತಹ ಟಾಲೆಮಿಯ ಬರಹದಲ್ಲಿ ಕರ್ನಾಟಕದ ಕೆಲವು ಸ್ಥಳವಾಚ್ಯ ಶಬ್ದಗಳು ಸಿಕ್ಕಿವೆ. ಪೌನ್ನಾಟ ಅಂದರೆ ಪುನ್ನಾಟ, ಇಂಡೆ ಇಂಡಿ, ತವಸಿ ಆತ್ಮೀಯ ತಾವಸಿ ಅಂತ ಅರ್ಥ ಆಗುತ್ತೆ. ಬನವಾಸೈ ಇದ್ದಿದ್ದು ಬನವಾಸಿ. ಹೀಗೆ ಅನೇಕ ಒಂದು ಪದಗಳು ನಮಗೆ ಸ್ಥಳವಾಚ್ಯ ಶಬ್ದಗಳು ಕೂಡ ಇಲ್ಲಿ ನಮಗೆ ದೊರೆತಿವೆ. ಕ್ರಿಸ್ತ ಶಕ 2ನೇ ಶತಮಾನದಲ್ಲಿ ರಚನೆಯಾದಂತಹ ತಮಿಳು ಕಾವ್ಯ ಸಿಲಪ್ಪದಿಕಾರಂ. ಈ ಕೃತಿಯಲ್ಲಿ ನಾಡಿನ ಜನರನ್ನು ಕರುನಾಡರ್ ಎಂದು ಕರೆಯಲಾಗಿದೆ. ಈ ಒಂದು ಕೃತಿಯ ವೈಶಿಷ್ಟ್ಯತೆ ಏನಂತಂದರೆ, ಈ ಒಂದು ಕೃತಿಯಲ್ಲಿ ಕನ್ನಡತಿಯರು ನೀಲಗಿರಿಯ ಕಾಡುಗಳಲ್ಲಿ ನೃತ್ಯ ಮಾಡುವ ಪ್ರಸಂಗ ಉಲ್ಲೇಖ ಆಗಿದೆ. ಇದು ತಮಿಳುನಾಡು ಮತ್ತು ಕರ್ನಾಟಕದ ಒಂದು ಗಡಿ ಭಾಗದಲ್ಲಿ ಈ ಪ್ರಸಂಗಗಳು ನಡೆದಿವೆ ಅಂತ ನಾವು ಇಲ್ಲಿ ಹೇಳಬಹುದು. ಪಾಣಿನಿಯು ಬರೆದ ಅಷ್ಟಾಧ್ಯಾಯಿ ಸಂಸ್ಕೃತ ವ್ಯಾಕರಣ ಕೃತಿಯಲ್ಲಿ ಕರ್ನಾಟಕ ಎಂಬ ಶಬ್ದದ ಉಲ್ಲೇಖ ನಮಗೆ ಇಲ್ಲಿ ಕಂಡುಬರುತ್ತದೆ. ಶೂದ್ರಕನ ಮೃಚ್ಛಕಟಿಕದಲ್ಲಿ ಕರ್ನಾಟ, ಮಾರ್ಕಂಡೇಯ ಪುರಾಣ ಅದರಲ್ಲಿ ಕೂಡ ಇಲ್ಲಿ ಕರ್ನಾಟಕ, ಹೀಗೆ ವಿವಿಧ ಕೃತಿಗಳಲ್ಲಿ ಕನ್ನಡ ಭಾಷೆಯ ಕುರುಹುಗಳಿರುವುದು ಕಂಡುಬರುತ್ತದೆ. ಇದು ಸಾಹಿತ್ಯದ ಪ್ರಾಚೀನತೆಗೆ ಒಂದು ಮಹತ್ವಪೂರ್ಣವಾದಂತಹ ಕೊಡುಗೆ ಅಂತಲೇ ಹೇಳಬಹುದು. ಇನ್ನು ಎರಡನೇ ಒಂದು ವಿಭಾಗ ಕ್ರಮ, ಅದು
ಕರ್ನಾಟಕದಲ್ಲಿ ಅದರಲ್ಲೂ ವಿಶೇಷವಾಗಿ ಕನ್ನಡದಲ್ಲಿ ದೊರೆತ ಶಾಸನಗಳು. ಕರ್ನಾಟಕದಲ್ಲಿ ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ದೊರೆತ ಅಶೋಕನ ಶಿಲಾಶಾಸನಗಳಲ್ಲಿ ಒಂದಾದ ಬ್ರಹ್ಮಗಿರಿ ಶಾಸನದಲ್ಲಿ ಇಸಿಲ್ ಎಂಬ ಶಬ್ದ ಬಳಕೆಯಾಗಿದೆ. ಇಸಿಲ್ ಎಂದರೆ ಕೋಟೆಗಳಿಂದ ಆವೃತವಾದ ಊರು ಎಂದಾಗುತ್ತದೆ. ಇದರ ಒಂದು ವಾದವನ್ನು DLN ಅವರು ಮಾಡಿದ್ದಾರೆ. ಶಾಸನಗಳ ಚಕ್ರವರ್ತಿ ಅಥವಾ ಶಾಸನಗಳ ದೊರೆ ಎಂದು ನಾವು ಅಶೋಕ ಸಾಮ್ರಾಟನನ್ನು ಕರಿತೀವಿ. ಕ್ರಿಸ್ತಪೂರ್ವಗಳ ಕಾಲದಿಂದಲೂ ನಮ್ಮ ಭಾರತದಲ್ಲಿ ಶಾಸನಗಳನ್ನು ಹೊರಡಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಆರಂಭವಾಗ್ತದೆ. ಬ್ರಹ್ಮಗಿರಿಯಲ್ಲಿ ದೊರೆತಿರ್ತಕ್ಕಂಥ ಒಂದು ಶಾಸನ, ಅದರಲ್ಲಿ ಇಸಿಲ್ ಎಂಬ ಶಬ್ದ ಬಳಕೆಯಾಗಿದೆ. ಇದು ಪ್ರಾಕೃತ ಶಬ್ದ ಅಂತ ಕೆಲವರು ವಾದ ಮಾಡಿದರೆ, ಇನ್ನು ಕೆಲವರು ಕನ್ನಡ ಶಬ್ದ ಅಂತ ವಾದ ಮಾಡ್ತಾರೆ. ಅದೇನೇ ಇರಲಿ, ಇಸಿಲ್ ಎಂದರೆ ಕೋಟೆಗಳಿಂದ ಆವೃತವಾದಂತಹ ಊರು, ಕೋಟೆಗಳಿಂದ ಆವೃತವಾದಂತಹ ಗ್ರಾಮ ಎಂದು ಅರ್ಥ ನೀಡುವುದರಿಂದ DLN ಅವರು ಇದು ಕನ್ನಡದ ಶಬ್ದ ಎಂದು ವಾದವನ್ನು ಮಂಡಿಸಿದ್ದಾರೆ. ಕ್ರಿಸ್ತ ಶಕ 450ರಲ್ಲಿ ದೊರೆತ ಕನ್ನಡದ ಮೊಟ್ಟ ಮೊದಲನೆಯ ಶಾಸನ ಎಂಬ ಕೀರ್ತಿ ಪಡೆದಿರುವ ಹಲ್ಮಿಡಿ ಶಾಸನ. ಇದು ಕದಂಬರ ಕಾಕುತ್ಸವರ್ಮನ ಕಾಲಕ್ಕೆ ಸೇರಿದ್ದು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಎಂಬ ಗ್ರಾಮದಲ್ಲಿ ದೊರೆತಿದೆ. ಈ ಶಾಸನವನ್ನು ಸಂಶೋಧಿಸಿದರು ಡಾಕ್ಟರ್ MH ಕೃಷ್ಣ ಅಂತ. ಈ ಶಾಸನದಲ್ಲಿ ಬಳಸಲಾಗಿರ್ತಕ್ಕಂತಹ ಕನ್ನಡ ಭಾಷೆಯ ಒಂದು ಅವ್ಯಸ್ತ ಪ್ರಭೇದ ಪೂರ್ವದ ಹಳೆಗನ್ನಡವಾಗಿದೆ. ಇಲ್ಲಿ ಪೆತ್ತಜೇನ್ ಎಂಬ ಅರಿಸಮಾಸ, ಪೊಗಳಿ ಪೊಟ್ಟಣ ಎಂಬ ಕರ್ಮಣಿ ಪ್ರಯೋಗ ಆಗಿರುವುದು ನಮಗೆ ಕಂಡುಬರುತ್ತದೆ. ಈ ಶಾಸನಗಳು ಒಟ್ಟಾರೆ 16 ಸಾಲುಗಳನ್ನು ಹೊಂದಿದೆ. ಈ ಅಂಶದಿಂದ ತಿಳಿದು ಬರುವುದೇನೆಂದರೆ, ಒಂದು ಭಾಷೆಯಲ್ಲಿ ಶಾಸನ ರಚನೆಯಾಗುತ್ತಿದೆ ಎಂದರೆ ಅದಕ್ಕಿಂತ ಪೂರ್ವದಲ್ಲಿಯೇ ಆ ಭಾಷೆ ಬೆಳೆದಿರಬಹುದು ಎಂದು ಇಲ್ಲಿ ಭಾವಿಸಬಹುದಾಗಿದೆ. ಈ ಮಾತು ಶಬ್ದಶಃ ಸತ್ಯ. ಯಾಕೆಂತಂದರೆ, ಒಂದು ಭಾಷೆ ಬೆಳೆದು ಅದು ಸಾಹಿತ್ಯಿಕ ರೂಪವನ್ನು ಪಡೆದುಕೊಂಡು ಅದು ಶಾಸನ ರಚನೆಯಾಗುವಷ್ಟರ ಮಟ್ಟಿಗೆ ವಿಕಾಸವಾಗಿದೆ ಅಂತಂದರೆ ಅದು ಶತಮಾನಗಳ ಪೂರ್ವದಲ್ಲಿ ಸಮೃದ್ಧವಾಗಿ ವ್ಯವಹಾರ ಭಾಷೆಯಾಗಿ ಅಥವಾ ಸಂವಹನದಲ್ಲಿ ಇರಬಹುದು ಎಂಬುದು ಅಭಿಪ್ರಾಯ. ಕ್ರಿಸ್ತ ಶಕ 480ರಲ್ಲಿ ದೊರಕಿದ ಸಿರಗುಂದದ ಶಾಸನದ ಭಾಷೆ ಪೂರ್ವದ ಹಳಗನ್ನಡ. ಇನ್ನು ಕ್ರಿಸ್ತ ಶಕ 578ರಲ್ಲಿ ರಚಿತವಾದ ಮಂಗಳೇಶನ ಶಾಸನದ ಭಾಷೆ ಹಳಗನ್ನಡ. ಇದು ಬಾದಾಮಿ ಚಾಲುಕ್ಯರ ಕುರಿತಾದ ಮಾಹಿತಿಯನ್ನು ನೀಡುತ್ತದೆ. ನಾವಿಲ್ಲಿ ಗಮನಿಸಬಹುದು, ಶಾಸನಗಳು ಯಾವ ಯಾವ ಕಾಲಘಟ್ಟಗಳಲ್ಲಿ ರಚನೆಯಾಗಿವೆಯೋ ಆ ಒಂದು ಆಧಾರದ ಮೇಲೆ ಅಲ್ಲಿರ್ತಕ್ಕಂತಹ ಒಂದು ಭಾಷೆಯ ಆವಸ್ಥ ಪ್ರಭೇದವು ಕೂಡ ಬದಲಾಗುತ್ತಾ ಮಾರ್ಪಾಡಾಗುತ್ತಾ ಬಂದಿದೆ. ಅದಕ್ಕೆ ಉದಾಹರಣೆ ಅಂತಂದರೆ, ಕನ್ನಡದ ಮೊದಲ ಶಾಸನ ಎಂದು ಕೀರ್ತಿ ಹೊಂದಿರುವ ಹಲ್ಮಿಡಿ ಶಾಸನದಲ್ಲಿ ಪೂರ್ವದ ಹಳೆಗನ್ನಡ ಬಳಕೆಯಾಗಿದ್ದರೆ, ಮುಂದೆ ಬಂದಂತಹ ಬಾದಾಮಿ ಶಾಸನದಲ್ಲಿ ಹಳೆಗನ್ನಡ, ತರುವಾಯ ಬುಕ್ಕರಾಯನ ಶಾಸನಗಳಲ್ಲಿ ಕೂಡ ನಾವು ಮಾರ್ಪಾಡಾದಂತಹ ಕನ್ನಡವನ್ನು ಗಮನಿಸಬಹುದಾಗಿದೆ. ಕ್ರಿಸ್ತ ಶಕ 7ನೇ ಶತಮಾನದಲ್ಲಿಯೇ ಸಾಹಿತ್ಯ ಗುಣವುಳ್ಳ ಬಾದಾಮಿ ಮತ್ತು ಶ್ರವಣಬೆಳಗೊಳದಲ್ಲಿ ಶಾಸನಗಳನ್ನು ಕೆತ್ತಲಾಗಿದೆ. ಅದರಲ್ಲಿ ಬಾದಾಮಿ ಶಾಸನವು ಅನೇಕ ದೃಷ್ಟಿಯಿಂದ ಸ್ಮರಣೀಯವಾಗಿದೆ. ಕನ್ನಡ ಛಂದಸ್ಸಿನ ತಾಯಿ ಬೇರಾದಂತಹ ತ್ರಿಪದಿಯ ಮೊಟ್ಟ ಮೊದಲನೆಯ ರೂಪವು ಅದರಲ್ಲಿದೆ. ಒಬ್ಬ ಕನ್ನಡ ವೀರನ ಆವೇಶಯುತವಾದ ಸ್ವಭಾವ ಚಿತ್ರವು ಅಲ್ಲಿದೆ. ಈ ಶಾಸನದ ಭಾಷೆ ಹಳಗನ್ನಡ. ಕಪ್ಪೆ ಅರಭಟ್ಟ ಎಂಬ ಐತಿಹಾಸಿಕ ಪುರುಷನ ವರ್ಣನೆ ಇದೆ. ಈ ಶಾಸನ ನಿದರ್ಶನಕ್ಕಾಗಿ ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನಿತನ್ ಪೆರನಲ್ಲ. ಇದು ಐತಿಹಾಸಿಕ ಪುರುಷನಾದಂತಹ ಕಪ್ಪೆ ಅರಭಟ್ಟನ ವರ್ಣನೆ ಇದೆ. ಇದು ಕೇವಲ ಒಬ್ಬ ವ್ಯಕ್ತಿಯ ವರ್ಣನೆ ಎನ್ನುವುದಕ್ಕಿಂತ ಸಮಸ್ತ ಕನ್ನಡ ವೀರರು, ಕನ್ನಡ ಸೈನಿಕರು ಈ ರೀತಿಯ ಸ್ವಭಾವವನ್ನು ಹೊಂದಿದ್ದರು ಎಂಬುದು ಸಾಂಕೇತಿಕವಾಗಿ ಹೇಳ್ತಕ್ಕಂತಹ ಒಂದು ಸಾಮರ್ಥ್ಯ ಈ ಶಾಸನಕ್ಕಿದೆ.
ಶ್ರವಣಬೆಳಗೊಳ ಶಾಸನ. ಜೀವನದ ನಶ್ವರತೆಯನ್ನು ಮನಗಂಡು ಸರ್ವಸ್ವವನ್ನು ತ್ಯಜಿಸಿದ ಜೈನ ಮುನಿಯ ವೈರಾಗ್ಯ ತಪೋಮಹಿಮೆಗಳು ಶ್ರವಣಬೆಳಗೊಳ ಶಾಸನದಲ್ಲಿವೆ. ಇದು ಜೈನ ಧರ್ಮದ ಮುನಿಗಳ ಅವರು ವೈರಾಗ್ಯವನ್ನು ಪಡಲಿಕ್ಕೆ ಕಾರಣೀಭೂತವಾದಂತಹ ಪ್ರೇರಣೆ, ಪ್ರಭಾವಗಳು ಮತ್ತು ಪೂರಕ ಅಂಶಗಳ ಕುರಿತಾಗಿ ಚರ್ಚಿಸುವುದು ಹಾಗೂ ಅವರು ಮಾಡ್ತಕ್ಕಂತಹ ತಪಸ್ಸು, ಸಲ್ಲೇಖನ ವೃತ್ತ, ಕೇಶಾಲೋಚನ ಮುಂತಾದವುಗಳ ಪ್ರಸ್ತಾಪವು ಕೂಡ ಇಲ್ಲಿ ಇರುವುದು ನಮಗೆ ಕಂಡುಬರುತ್ತದೆ. ಈ ಶಾಸನ ನಿದರ್ಶನಕ್ಕಾಗಿ ಸುರಚಾಪಂಬೋಲೆ ವಿದ್ದುಲ್ಲತೆಗಳ್ ತೇರ್ ಓಲ್ ಮಂಜು ಓಲ್ ತುರಿ ಬೇಗಂ ಪಿರಿಗುಂ ಶ್ರೀರೂಪ ಲೀಲಾಧನ ವಿಭವ ಮಹಾರಾಶಿಗಳ್ ನಿಲ್ಲವರ್ಗಂ ಪರಮಾರ್ಥ ಮೆಚ್ಚನಾನಿ ಧರಣಿಯೊಳಿರ್ ಆನೆಂದು ಸನ್ಯಾಸಂಗೇದುರು ಸತ್ವನ್ ನಂದಿಸೇನ ಪ್ರವರ ಮುನಿ. ಇದಕ್ಕೆ ಸ್ತುತಿ ಶಾಸನ ಅಂತ ಕೂಡ ಕರೆಯಲಾಗ್ತದೆ. ಈ ರೀತಿಯಾಗಿ ನಾವು ಶಾಸನಗಳಲ್ಲಿ ನಾವು ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಪ್ರಾಚೀನತೆಯನ್ನು ಅರಿತುಕೊಳ್ಳಬಹುದಾಗಿದೆ. ಇನ್ನು ಮೂರನೇದಾಗಿ ಕವಿರಾಜ ಮಾರ್ಗದಲ್ಲಿ ದೊರೆತ ಆಧಾರಗಳು. ಕವಿರಾಜ ಮಾರ್ಗವು ದಂಡಿಯ ಕಾವ್ಯಾದರ್ಶವೆಂಬ ಸಂಸ್ಕೃತ ಅಲಂಕಾರ ಗ್ರಂಥದ ತದ್ರೂಪ ಅನುವಾದವಲ್ಲ, ಸ್ವತಂತ್ರ ಅನುವಾದ ಅಥವಾ ರೂಪಾಂತರವಾಗಿದೆ. ಈ ಕವಿರಾಜ ಮಾರ್ಗಕಾರ ಶ್ರೀ ವಿಜಯನು ಅಮೋಘೋಷ ನೃಪತುಂಗನ ಆಸ್ಥಾನದಲ್ಲಿ ಇರುತ್ತಾನೆ. ಈತ ನೃಪತುಂಗ ದೇವಾನುಮತಮಪ್ಪ ಎಂದು ಉಲ್ಲೇಖಿಸಿದ್ದರಿಂದಲೇ ಇದರ ಕರ್ತೃ ಅಮೋಘ ವರ್ಷನಲ್ಲ ಶ್ರೀ ವಿಜಯ ಎಂಬುದು ನಮಗೆ ಸ್ಪಷ್ಟವಾಗಿದೆ. ಇದು ಕನ್ನಡದ ಮೊದಲ ಅಲಂಕಾರಿಕ ಕೃತಿ ಎಂಬ ಕೀರ್ತಿ ಈ ಕವಿರಾಜ ಮಾರ್ಗಕ್ಕಿದೆ. ಇನ್ನು ಈ ಕೃತಿ ಅಲಂಕಾರ, ಲಕ್ಷಣಶಾಸ್ತ್ರಗಳ ಬಗ್ಗೆ ಇತ್ಯಾದಿ ಚರ್ಚಿಸುವುದಲ್ಲದೆ ಅದರ ಜೊತೆಯಾಗಿಯೇ ಕನ್ನಡ ನಾಡು ನುಡಿಗಳ ಸ್ವರೂಪ, ಸಾಹಿತ್ಯಿಕ ಸ್ಥಿತಿ, ಕವಿಗಳಿಗೆ ರಾಜಮಾರ್ಗವನ್ನು ತೋರುವ ವಿಮರ್ಶಾತ್ಮಕ ವಿಚಾರ ಪ್ರಣಾಳಿಕೆ ಎಂಬ ಇವುಗಳಿಂದ ಸ್ವತಂತ್ರವಾದ ಮತ್ತು ಬೆಲೆಯುಳ್ಳ ಪ್ರಮಾಣ ಗ್ರಂಥವಾಗಿದೆ. ಈ ಕವಿರಾಜ ಮಾರ್ಗದಲ್ಲಿ ಹಲವಾರು ಹಳೆಗನ್ನಡ ಸಾಹಿತ್ಯಿಕ ರೂಪಗಳನ್ನು ಕೂಡ ಪ್ರಸ್ತಾಪಿಸಲಾಗಿದೆ. ಅವು ಯಾವುವು ಅಂತಂದರೆ ಚತ್ತಾಣ, ಬೇದಂಡೆ, ಓವನಿಗೆ, ಒನಕೆವಾಡು ಎಂಬ ಈ ರೀತಿಯ ಸಾಹಿತ್ಯ ರೂಪಗಳು ಆ ಕಾಲಘಟ್ಟಗಳಲ್ಲಿರುವ ಸಾಹಿತ್ಯ ರೂಪಗಳಾಗಿವೆ ಎಂಬ ಮಾಹಿತಿಯನ್ನು ಕೂಡ ಕೊಡ್ತದೆ. ಈ ಕಾಲಾವಧಿಯಲ್ಲಿ ಹಳಗನ್ನಡ ಸ್ವರೂಪ ಕನ್ನಡ ಭಾಷೆಗೆ ಬಂದಿದೆ ಎಂಬ ಮಾತಿದೆ. ಅಂತಂದರೆ ಹಲ್ಮಿಡಿ ಶಾಸನ ಕಾಲಕ್ಕೆ ಪೂರ್ವದ ಹಳಗನ್ನಡ ಭಾಷೆ ಇತ್ತು. ಅದು ಶಿರಗುಂದದ ಶಾಸನ, ಬಾದಾಮಿ, ಶ್ರವಣಬೆಳಗೊಳ ಶಾಸನದಲ್ಲಿ ಹಳಗನ್ನಡಕ್ಕೆ ಮಾರ್ಪಾಡಾಗಿತ್ತು. ಆದರೆ ಈ ಕವಿರಾಜ ಮಾರ್ಗದ ತರುವಾಯ, ಕವಿರಾಜ ಮಾರ್ಗದ ನಂತರ ಈ ಭಾಷೆಯು ನಿಧಾನಕ್ಕೆ ನಡುಗನ್ನಡದ ಕಡೆ ವಾಲಿದ್ದು ನಮಗೆ ಕಂಡುಬರುತ್ತದೆ. ಕವಿರಾಜ ಮಾರ್ಗದಲ್ಲಿ ಅನೇಕ ಗದ್ಯ ಪದ್ಯ ಕವಿಗಳ ಹೆಸರುಗಳನ್ನು ಕೊಡಲಾಗಿದೆ. ಅದರಲ್ಲಿ ವಿಮಳೋದಯ, ನಾಗಾರ್ಜುನ, ಜಯಬಂಧು, ದುರ್ವಿನಾಥಾದಿಗಳ್ ಎಂದು ಗದ್ಯಕಾರರ ಹೆಸರುಗಳನ್ನು ಸೂಚಿಸಿದ್ದಾನೆ. ಅಷ್ಟೇ ಅಲ್ಲ, ಮುಂದುವರೆದು ಪರಮಶ್ರೀ ವಿಜಯ, ಕವೀಶ್ವರ, ಪಂಡಿತ, ಚಂದ್ರ, ಲೋಕಪಾಲಾದಿಗಳು ಎಂಬ ಪದ್ಯ ಕವಿಗಳ ಹೆಸರುಗಳನ್ನು ಇಲ್ಲಿ ನಮೂದನೆಯನ್ನು ಮಾಡಿದ್ದಾನೆ. ಅಂದರೆ ಕವಿರಾಜ ಮಾರ್ಗಕ್ಕಿಂತ ಪೂರ್ವದಲ್ಲೇ ಇರತಕ್ಕಂತಹ ಗದ್ಯ ಕವಿಗಳು ಮತ್ತು ಪದ್ಯ ಕವಿಗಳನ್ನು ಇಲ್ಲಿ ಆತ ಪ್ರಸ್ತಾಪಿಸಿದ್ದರಿಂದಲೇ ಕನ್ನಡ ಭಾಷೆ ಮತ್ತು ಸಾಹಿತ್ಯ ಪ್ರಾಚೀನ ಕಾಲದಲ್ಲಿ ಸಮೃದ್ಧವಾಗಿ ಇತ್ತು ಎಂಬ ಅಂಶ ಇದರಿಂದ ಮನದಟ್ಟಾಗುತ್ತದೆ. ಇನ್ನು ಇತರ ಗ್ರಂಥಗಳಿಂದ ದೊರೆತ ಆಧಾರಗಳು ಅಂತ 4ನೇ ಭಾಗವಾಗಿ ನಾವು ಅಧ್ಯಯನ ಮಾಡಬೇಕಾಗುತ್ತದೆ. ಕವಿರಾಜ ಮಾರ್ಗದ ಮುಂದಣ ಕಾಲದಲ್ಲಿ ಕೆಲವು ಗ್ರಂಥಗಳಿಂದ ಕೆಲಮಟ್ಟಿಗೆ ಪ್ರಾಚೀನ ಸಾಹಿತ್ಯದ ಸುಳಿವು ಹತ್ತುತ್ತದೆ. ಆದಿಕವಿ ಪಂಪನು ಪಂಪ ಭಾರತ ಖ್ಯಾತಿಯ ವಿಕ್ರಮಾರ್ಜುನ ವಿಜಯ, ಇದರ ಕೊನೆಗೆ ಮುನ್ನಿನ ಕಬ್ಬಮನ್ನೆಲ್ಲ ಮಿಕ್ಕಿ ಮೆಟ್ಟಿದವು ಸಮಸ್ತ ಭಾರತಮುಂ ಆದಿಪುರಾಣ ಮಹಾಪ್ರಬಂಧಮುಂ ಎಂದಿದ್ದಾನೆ. ಅಂದರೆ ಈ ಮಾತಿನ ತಾತ್ಪರ್ಯ ಇಷ್ಟೇ, ಪಂಪನಿಗಿಂತ ಪೂರ್ವದಲ್ಲಿ ರಚನೆಯಾಗಿರ್ತಕ್ಕಂತಹ ಕಾವ್ಯ ಕೃತಿಗಳನ್ನು ಈ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯಗಳು ಸೋಲಿಸಿ ಮೀರಿದವು ಎಂಬ ಪಂಪನ ಹೆಮ್ಮೆ ಮಾತು
ಪಂಪ ಪೂರ್ವ ವಾङ्ಮಯಕ್ಕೆ ಸೂಚಿಯಾಗಿದೆ. ಅಂದರೆ ಪಂಪನಕ್ಕಿಂತ ಪೂರ್ವದಲ್ಲಿಯೇ ಸಾಕಷ್ಟು ಕನ್ನಡದಲ್ಲಿ ಸಾಹಿತ್ಯ ಕೃತಿಗಳು ರಚನೆಯಾಗಿದ್ದವು. ಅವು ಎಲ್ಲವುಗಳಿಗಿಂತ ಶ್ರೇಷ್ಠ ಸಾಲಿನಲ್ಲಿ ಅಥವಾ ಅಗ್ರಸ್ಥಾನದಲ್ಲಿ ನಿಂತುಕೊಳ್ಳಬಹುದಾದ ಪ್ರೌಢಿಮೆ ತನ್ನ ಕೃತಿಗಳು ಹೊಂದಿವೆ ಅಂತ ಆತ ವಾದ ಮಾಡ್ತಾನೆ. ಅಷ್ಟೇ ಅಲ್ಲದೆ ಮುಂದೆ ಬಂದ ಕವಿಗಳಾದ ಪೊನ್ನ, ರನ್ನ, ನಯಸೇನ, ನಾಗವರ್ಮ, ಹರಿಹರ, ರಾಘವಾಂಕ, ತುಂಬಲೂರಾಚಾರ್ಯ, ಶ್ಯಾಮಕುಂದಾಚಾರ್ಯ, ಬ್ರಹ್ಮಶಿವ ಹೀಗೆ ಅನೇಕ ಕವಿಗಳ ಲೇಖಕರ ಸರದಿಯೇ ನಿಂತುಕೊಳ್ಳುತ್ತದೆ. ಕನ್ನಡ ಸಾಹಿತ್ಯಕ್ಕೆ ಇವರೆಲ್ಲರ ಕೊಡುಗೆ ಅನನ್ಯ, ಅಪಾರ. ಇನ್ನು ವಿಷಯದ ಕೊನೆ ಸಮಾರೋಪ. ಭಾರತದ ಭಾಷೆಗಳಲ್ಲಿ ಸಂಸ್ಕೃತದ ವಾङ्ಮಯವು ಅತಿ ಪ್ರಾಚೀನವಾದದ್ದು. ತಮ್ಮೆಲ್ಲರಿಗೂ ತಿಳಿದಿರುವಂತೆ ಕ್ರಿಸ್ತಪೂರ್ವದಲ್ಲಿಯೇ ಭಾರತಾದ್ಯಂತ ಸಂಸ್ಕೃತ ಒಂದು ಭಾಷೆಯಲ್ಲಿ ರಾಮಾಯಣ, ಮಹಾಭಾರತ, ವೇದಗಳು, ಉಪನಿಷತ್ ಮುಂತಾದ ಶಾಸ್ತ್ರ ಗ್ರಂಥಗಳು ಕೂಡ ರಚನೆಯಾಗಿರುವುದು ತಮ್ಮೆಲ್ಲರಿಗೂ ತಿಳಿದಿರುವ ವಿಷಯವನ್ನೇ. ಇನ್ನು ಅದರ ತರುವಾಯ ಪ್ರಾಚೀನವಾದ ಸಾಹಿತ್ಯಗಳೆಂದರೆ ತಮಿಳು, ಅದರ ನಂತರ ಬರುವುದೇ ನಮ್ಮ ಹೆಮ್ಮೆಯ ಕನ್ನಡ. ಕನ್ನಡ ನುಡಿಯ ಬೆಳವಣಿಗೆ ಕನಿಷ್ಠ ವರ್ಷಗಳಷ್ಟು ಕಾಲಕ್ರಮೇಣವಿದ್ದರೆ ಸಾಹಿತ್ಯಕ್ಕೆ ಕನಿಷ್ಠ 1500 ವರ್ಷಗಳ ಹಳಮೆ ಇರುತ್ತದೆ. ಅಂದರೆ ನಾವು ಅನ್ಯ ಭಾಷೆ, ಅನ್ಯ ದೇಶ ಆಧಾರಗಳಂತ ಮಾಡ್ತೀವಿ. ಅವುಗಳನ್ನು ಹೊರತುಪಡಿಸಿದಾಗ ಇನ್ನು ಕನ್ನಡದಲ್ಲಿಯೇ ಸಿಗ್ತಕ್ಕಂತಹ ಒಂದು ಗಟ್ಟಿ ಆಧಾರ, ಗಟ್ಟಿ ಮೂಲ ಅಂತಂದರೆ ಕನಿಷ್ಠ 1500 ವರ್ಷಗಳ ಒಂದು ಹಳಮೆ, ಹಿರಿಮೆ, ಗರಿಮೆ ನಮ್ಮ ಕನ್ನಡ ಭಾಷೆಗಿದೆ. ಉಪಲಬ್ಧವಾದ ಗ್ರಂಥದಿಂದ ಎಣಿಸುವುದಾದರೆ ಕನ್ನಡ ಸಾಹಿತ್ಯವು 1000ಕ್ಕೆ ಮೇಲಾದ ವರ್ಷಗಳಿಂದ ಕೂಡಿದ್ದಾಗಿದೆ. ನಾವು ಕನ್ನಡದ ಮೊದಲ ಗ್ರಂಥ ಕವಿರಾಜ ಮಾರ್ಗ ಎಂದು ಅದನ್ನೇ ನಾವು ಇಲ್ಲಿ ಪರಿಗಣಿಸಿದರೆ ಅಲ್ಲಿಂದ ಸುಮಾರು ಇಲ್ಲಿಯವರೆಗೆ 1000ಕ್ಕಿಂತಲೂ ಅಧಿಕ ವರ್ಷಗಳ ಒಂದು ಪ್ರಾಚೀನತೆ ನಮ್ಮ ಭಾಷೆಗೆ ಇದೆ ಎಂದು ನಾವು ಹೇಳಬಹುದು. ಈ ಪ್ರಾಚೀನತೆ ಕೇವಲ ಖುಷಿ ಹೆಮ್ಮೆಗಾಗಿ ಒತ್ತಿ ಹೇಳಬೇಕಾದ ವಿಷಯವಲ್ಲ. ಕನ್ನಡ ಸಾಹಿತ್ಯವು ನೀಡಿದಾದ ಈ ದಾರಿಯಲ್ಲಿ ನಡೆದು ಯಾವ ಸುದ್ದಿಯನ್ನು ಪಡೆದಿದೆ, ಯಾವುದನ್ನು ಪಡೆಯದೆ ಉಳಿದಿದೆ, ಅದು ಹಾಕಿಕೊಟ್ಟಂತಹ ಪರಂಪರೆಯನ್ನು ಮುಂದಿನ ಸಾಹಿತ್ಯಕ್ಕೆ ಅದು ನೀಡುವ ಬೆಳಕೇನು ಎಂಬುದನ್ನು ಅರಿತು ಮುಂದುವರಿಯಬೇಕು. ಹೀಗೆ ನೋಡಿದಾಗ ಈ ಪ್ರಾಚೀನ ಪರಂಪರೆಯ ವಿಷಯದಲ್ಲಿ ನಾವು ಅಭಿಮಾನ ತಾಳುವುದಲ್ಲದೆ ಇದನ್ನು ಉಳಿಸಿ ಬೆಳೆಸಬೇಕೆಂದು, ಇದರಿಂದ ಚಿರಂತನ ಸ್ಫೂರ್ತಿ ಪಡೆಯಬೇಕೆಂದು ನಮಗೆ ತೋರದೇ ಇರದು. ಅಂದರೆ ಇದು ಕನ್ನಡ ಭಾಷೆ ಮತ್ತು ಸಾಹಿತ್ಯ ಕೇವಲ ಒಣ ಹೆಮ್ಮೆಗಾಗಿ, ಕೇವಲ ಆಡಂಬರಕ್ಕೆ ಮಾತ್ರವಲ್ಲದೆ ಇದರ ಅಂತಃಸ್ವರೂಪವನ್ನು, ಅಂತರಾಳವನ್ನು ನಾವು ಕೆದಕಿ ನೋಡಿದಾಗ ನಮಗೆ ಮನದಟ್ಟಾಗ್ತದೆ. ನಾವು ಕನ್ನಡಿಗರಾಗಿ ಈ ಕನ್ನಡ ಭಾಷೆ ಮತ್ತು ಪ್ರಾಚೀನತೆಯ ಬಗ್ಗೆ ಅರಿಯದಿದ್ದರೆ ಅದು ನಿರರ್ಥಕ ಎಂದು ಹೇಳ್ತಾ, ಈ ತರಗತಿ ತಮಗಿಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.